ಬಟ್ಟೆ ತೊಳ್ಕೊಂಡು ಗಂಟೆ ಇಟ್ಕೊಂಡು ಹೊಂಟಿದ್ನಲ್ಲ, ಇದ್ರ ಮೇಲೆ ಗಂಟೆ ಇಲ್ಲಲ್ಲ ಅದು ಹೆಂಗ್ರಿ ಅಂದ್ಲು. ಯಾವ್ರಿ ಒಳೆ ಮಾಡಿ ಕಟ್ ಅಂದವ. ಅವನು ಅದ್ರ ಡ್ಯೂಟಿಗೂ ಕೋಟ ಪ್ಯಾಂಟ ಎಲ್ಲ ಕೂಡಿ ಗಂಟು ಕಟ್ ಮ್ಯಾಲೆ ಇಟ್ಲು. ಇದು ಗಂಟು ಹೊತ್ಕೊಂಡು ತಿರ್ಗಾಡ್ಲಕತ್ತು. ಇದು ತಿರ್ಗಾಡ ಮೊದಲೇ DC ಸೂಕ್ಷ್ಮಿತ ಮನುಷ್ಯ ಸಾವಕಾಶ ನಡ್ಯಾವ. ಇದು ಓಡಲ್ದೆಲ್ಲ ತಗೊಂಡು ಬಡಗಿ ತೋತು ಹೇಳ್ರಿ ಪಾರ. ಬಡಗಿ ತೊಗೊಂಡು ಹಿಂಗೆ ರಿಮ್ಮನಂಗೆ ಹೊಡಿತಿತ್ತು. ಹೊಡೆದ್ಕೊಂಡು ಎಪ್ಪೋ ಅತ್ತಿದ್ದ ಒಳಗೆ. ನೀ ಓಡು ಅನ್ನೋದು ಪಾರ. ಪಾಪ ಅವಸರಲ್ಲ ತಿರುಗಾಡವ. ಹಿಂಗೆಲ್ಲ ತಿರುಗಾಡಬೇಕು, ಸಮಾಧಾನ ಆಗ್ಬೇಕಿಲ್ಲ. ಮತ್ತೆ ಅಳ್ಳಕತ್ತು ಮಮ್ಮಿ ಎತ್ತು. ಮತ್ತೇನು ಬೇಕತ್ತಮ್ಮ, ಇದ್ರ ಮೇಲೆ ನನಗೂ ಕುಂದ್ರಸು ಮಮ್ಮಿ ಎತ್ತು. ಆಯ್ತು ತಗೊಂಡು ಎತ್ತಿ ಮಗನಿಗೆ ಅಂದ ಕುಂದ್ರಸೋದು. ಯಾವಾಗಿಂದ ಕುಂದ್ರಸೋದು? ಗಂಟ ಮಗನಿಗೆ ಹೊತ್ಕೊಂಡು ತಿರುಗಾಡಕತ್ತು. ಆಟಗಾರಿ ಬಿಡ್ಬೇಕಿಲ್ಲ ಪಾರ. ಮತ್ತಳ್ಳಕತ್ತು ಮತ್ತೆ ಮಮ್ಮಿ ಎತ್ತು. ಮತ್ತೇನು ಬೇಕತ್ತಮ್ಮ, ಇದ್ರ ಮೇಲೆ ನೀನು ಕುಂದ್ರು ಮಮ್ಮಿ ಎತ್ತು. ಏನ್ರಿ ನೀನು ಕುಂದ್ರು ಮಮ್ಮಿ ಅಂದು ಕೂಡ ಹೇಳ್ತೀನ, ಬ್ಯಾಡ ಯಪ್ಪ ನಾ ಕುಂದ್ರಬಾರ್ದ, ನೀವೊಬ್ಬನೇ ಕುಂದ್ರಬೇಕು. ನೀ ಕುಂದ್ರಿಲ್ಲ ಅಂದ್ರೆ ಹೇಳ್ತೀನಿ ಮಮ್ಮಿ ಅಂತ. ಹ್ಯಾಂಗ್ರಿ ಅಂದು ಅವ ಅಂದ. ಏನ್ರಿ ಈ ಸದ್ಯ ನಾ DC ಅಲ್ಲ, ಈ ಸದ್ಯ ನಾನು ನಿನ್ನ ಗಂಡ ಅಲ್ಲ. ಏನಿದೀನಿ? ಕತ್ತಿದೀನಿ. ಕತ್ತಿಕೊಂಡಂದ್ರ ಅವ ಪರಮಾತ್ಮನ ಪಾದ ಎಲ್ಲೇ ಬತ್ತಿಕೊಂಡ ಕೇಳಿದ್ರ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ. ಇದೇನು ಭೂಮಿ ಐತಲ್ಲ, ಇದ್ರ ಕೆಳಗೊಂದು ಲೋಕದ, ಅಲ್ಲಿನೂ ಜೀವಿಗಳದವ. ಏನ್ರಿ ನಮ್ ಹೆಂಗ ಭೂಲೋಕ ಅಂತಂದ ಐತಲ್ಲ, ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಹೆಂಗ ಅದಿವಲ್ಲ, ಹಂಗೆ ಕೆಳಗೊಂದು ಲೋಕ ಅದತ್ತೆ. ಅದಕ್ಕಿಂತ ಪಾತಾಳ ಲೋಕ ತಗೊಂಡ್ ಕರೀತಾರ. ಆ ಪರಮಾತ್ಮನ ಪಾದ ಎಲ್ಲವ? ಪಾತಾಳಕ್ಕಿಂತ ತಲುಕೊಂಡ ಅತತ್ವವಾಗಿ ಅಂದ ಪರಮಾತ್ಮನ ಪಾದವ. ಮತ್ತೆ ಎಲ್ಲಿ ಪಾದ ಪೂಜೆ ಮಾಡೋರು ನೀವು? ಬೇಡ, ತಲೆ ಮುಟ್ಟೆ ಪೂಜೆ ಮಾಡ್ಬೇಕಂತೀರೇನು? ಪರಮಾತ್ಮನ ತಲೆ ಎಲ್ಲಿ ಅದ ತಗೊಂಡು ಕೇಳಿದ್ರ, ಬ್ರಹ್ಮಾಂಡಕ್ಕಿಂತ ಅತತ್ವವಾಗಿ ಅಂದ ಪರಮಾತ್ಮನ ತಲೆ ಅದ. ಎಲ್ಲಿ ಪೂಜೆ ಮಾಡೋರು? ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡಕ್ಕಾಗಂಗಿಲ್ಲ, ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡಕ್ಕಾಗಂಗಿಲ್ಲ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳ್ತಾರೆ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಯ್ಯ ಅಂತ. ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನ ಯಾರ ಕೈಯಾಗ ಸಣ್ಣವಾಗಿ ಬಿಡ್ತಾನಂತಂದ್ರ, ಒಬ್ಬ ಸದ್ಗುರುನಾಥನ ಕೈಯೊಳಗ ಆ ಪರಮಾತ್ಮ ಸಣ್ಣವಾಗಿ ಬಂದು ನಮ್ಮ ಅಂಗೈ ಒಳಗಿಂದ ಕುಂದಿರ್ತಾನಂತ. ನೋಡು, ಅಷ್ಟು ದೊಡ್ಡ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗೆ ತಂದು ಕುಂದಿರ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿಗೈತೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಇಲ್ಲ. ಹೇಳ್ತ್ರಿ ಅಂತ ಪರಮಾತ್ಮ ಅವ್ರು ಹೇಳ್ತಾನೆ ಬಸವಣ್ಣ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಅವ ಬಂದು ನಮ್ಮ ಅಂಗೈ ಒಳಗ ಸಣ್ಣವಾಗಿ ಅಂತ ಬಂದು ಕುಂದಿರ್ತ. ಅದಕ್ಕಾಗನೆ ನಾವು ಲಿಂಗವನ್ನು ಧರಿಸ್ಬೇಕು. ನಾವು ಸುಮ್ಮನೆ ನೀವು ಯಾರು ಅಂದ್ಕೊಳ್ಳಿ ಲಿಂಗ ಆಯ್ತೀರಿ ಅಂದ್ಕೊಳ್ಳಿ, ಲಿಂಗ ಎಲ್ಲಿ ಅದ್ರಿ? ಎಲ್ಲಿ ಗೂಟಕ್ಕೆ ಸಿಗಿಸಿರ್ತೀರ? ಬೇಡ, ಅಡಕಲ್ ಗಡಿಗೆಯಾಗಿ ಇಟ್ಟಿರ್ತೀರಿ. ಅವಕ್ಕೆ ಶಿವರಾತ್ರಿಗೆ ಒಮ್ಮೆ ಹುಡುಕ್ಯಾಡೋದು ಅಕ್ಕಿಯಾಗ ಜ್ವಾಳಾಗ ಇಟ್ಟಿರ್ತೀರಿ. ಹುಡುಕ್ಯಾಡ ಅಂದ ಅವಾಗೆ ತೆಗಿಯೋದು ಏನ್ರಿ? ಅದು ಅಲ್ಲದು ನೋಡ್ರಿ. ಎಲ್ಲಿ ಕಲ್ಯಾಣ ಏನ್ರಿ? ಅವತ್ತಿನ ದಿನಮಾನದೊಳಗ ಈಗರ ಇನ್ನ ಮೊಬೈಲ್ ಅವ ಏನ್ರಿ, ಈಗೆಲ್ಲ TV ಅವ. ಈಗ ಅಲ್ಲಿ ಕಲ್ಯಾಣದೊಳಗೆ ಏನ್ ನಡೆದಿದ್ದನ್ನ ಇಡೀ ಜಗತ್ತು ನೋಡಬಹುದು. ಏನ್ರಿ ನಿಮ್ಮೂರಾಗ ನಡೆದಿದ್ದನ್ನ ಅಲ್ಲಿ ಕಲ್ಯಾಣದಾಗ ನೋಡ್ಬೋದು. ಆದ್ರೆ ಅವತ್ತೇನಿತ್ರಿ, ಬಸವಣ್ಣನವರು ಕಲ್ಯಾಣದೊಳಗಿನ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ವಚನ ಸಾಹಿತ್ಯಗಳನ್ನು ಬರ್ಲಿಕ್ಕತ್ತಿದ್ರು. ಪ್ರತಿಯೊಬ್ಬರಿಗೂ ಕೂಡ ಲಿಂಗ ದೀಕ್ಷೆ ತೆಗೆದು ಮಾಡಿ ಅಲ್ಲಿ ಎಲ್ಲರೂ ಕೂಡ ಲಿಂಗ ಕಟ್ಕೊಳಕತ್ತಾರೆ. ಲಿಂಗದೊಳಗಿನ ಅಪಾರವಾಗಿರೋ ಶಕ್ತಿ ಅದ ಅನ್ನೋದನ್ನ ಎಲ್ಲಿ ಗೊತ್ತಾಗದ? ಎಲ್ಲಿ ಉಮರಾಣಿ, ಎಲ್ಲಿ ಬಸವ ಕಲ್ಯಾಣ, ಅಲ್ಲಿ ದಿನದಿಂದ ಇಲ್ಲಿ ಯಾವ ಅನಂತರಾಯ ಮತ್ತು ಶಿರಸಮ್ಮರಿಗೆ ಅಂತ ಗೊತ್ತಾಗಿದೆ. ಜಗದಗಲ ಮುಗಿಲಗಲ ನೀನೆ ಭಾವಲಿಂಗಯ್ಯ ಎನ್ನ ಕರ ಸ್ಥಳಕ್ಕೆ ಬಂದು. ಇದು ತಗೊಂಡದಕ್ಕೆ ಕೇಳಿದ್ರೆ ನಾವು ನೀವುಗಳೆಲ್ಲ ತಿಳ್ಕೊಂಡಂಗಲ್ಲ. ಆ ಪರಮಾತ್ಮನನ್ನ ನಾವು ಯಾರಿಂದಲೂ ಕೂಡ ನೋಡಕ್ಕೆ ಅಂದ ಆಗಂಗಿಲ್ಲ. ಅವನನ್ನ ನೋಡ್ಬೇಕಂತಂದ್ರೆ ಅವ ನಮ್ಮ ಕಣ್ಣಿಗೆ ಅಂದ ಕಾಣಂಗಿಲ್ಲ. ಮಾಯ್ಕ್ ಭಾಳ ಇದುವಾಗಿ ಹೋಗ್ತಮ್ಮ. ಯಾಕನಪ್ಪ ಒಟ್ಟ ಇದು ಅಲ್ಲಕತ್ತ. ಬಸವಣ್ಣನವರು ಅವರು ನೋಡ್ತಾರೆ ಜಗತ್ತಿನೊಳಗಿರ್ತಕ್ಕಂಥ ಭಗವಂತನನ್ನ. ಒಂದು ಕಡೆಗಿಂದ ಬಸವಣ್ಣ ನೋಡಿದ್ರ, ಒಂದು ಕಡೆಗಿಂದ ಅಕ್ಕಮಹಾದೇವಿನ ಕೂಡ ಭಗವಂತನ ನೋಡ್ತಾಳ. ಹೆಂಗ ನೋಡ್ತಾಳ ಅವಳು? ಏನ್ರಿ ಯಾವ ಲಿಂಗದ ರೂಪದೊಳಗೆ ಅಂತ ನೋಡಂಗಿಲ್ಲ. ಪರಮಾತ್ಮ ಹೆಂಗದನ ತಿಳ್ಕೊಂಡೋದ್ ಕೇಳ. ಪರಮಾತ್ಮ ಸರ್ವಾಂತರ್ಯಾಮಿ. ಪರಮಾತ್ಮ ಅಲ್ಲದಾನ ಇಲ್ಲದಾನ ತಿಳ್ಕೊಂಡೋದಕ್ಕಿಂತ ಪರಮಾತ್ಮ ಎಲ್ಲಾ ಕಡೆನೂ ಕೂಡ ಅದಾನೆ. ಅದಕ್ಕಾಗಿನೇ ಬಸವಣ್ಣರು ಅಂದ್ರು, ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದಿರಿಯ.
ನೋಡ್ ಅಂತ ದೊಡ್ಡ ಪರಮಾತ್ಮನನ್ನ ಯಾರು ಸಣ್ಣವನ್ನಾಗಿ ಮಾಡಿ ತಂದು ಕೊಡ್ತಾರ ತಗೊಂಡದಕ್ಕೆ ಕೇಳಿದ್ರ ಒಬ್ಬ ಗುರುನಾಥ, ಒಬ್ಬ ಸದ್ಗುರುನಾಥ ಅಂತ ತಂದು ನಮ್ಮ ಕೈಯಾಗ ಸಣ್ಣವನಾಗಿ ಅಂತ ಮಾಡಿ ತಂದು ಕೊಡ್ತಾನ. ಆ ಶಕ್ತಿ ಯಾರ ಹತ್ರ ಕೊಡೋದ ಇಲ್ಲ ಬೇರೆದವ್ರ ಹತ್ರ. ಇಲ್ರಿ ನಮ್ಮ ಊರಾಗಿಂದ ದೊಡ್ಡ ಸೌಕರ್ಯ ಅದಾರ, ಏನ್ರಿ 100 ಎಕರೆ ಜಮೀನ್ ಅದ, ಅವ್ರು ಕೊಡ್ತಾರ ಲಿಂಗ ತಿಳ್ಕೊಂಡ್ರ ಏನ್ರಿ ಮತ್ತೊಬ್ರಿಗೆ ಅಂದ್ರೆ ಲಿಂಗ ಕೊಡ್ಲಾಕ್ ಬರಂಗಿಲ್ಲ. ಇಲ್ಲಿ ದೊಡ್ಡ ಸೌಕರ್ಯ ಅದಾನ ಅವ ಕೊಡ್ತಾನೇನು, ಸಾವುಕಾರನ ಕೈಲಿ ಕೊಡಕ್ ಆಗಂಗಿಲ್ಲ. ಯಾವ ಸಾವುಕಾರನ ಕೈಲಿ ಕೊಡಕ್ ಆಗಂಗಿಲ್ಲ, ಏನ್ರಿ ಗೌಡನ ಕೈಲಿ ಕೊಡಕ್ ಆಗಂಗಿಲ್ಲ. ಯಾವ ಶ್ರೀಮಂತರ ಕೈಲಿ ಕೂಡ ಟಾಟಾ ಬಿರ್ಲಾ ಅದನಂದ್ರು ಅವನಿಗೆ ಲಿಂಗ ಕೊಡ್ಲಾಕ್ ಬರಲ್ಲ. ಹಾಗಾದ್ರೆ ಲಿಂಗ ಕೊಡ್ತಕ್ಕಂಥವ್ರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗಿಂದ ಸಣ್ಣವಾಗಿ ಮಾಡಿ ತಂದು ಕೊಡೋದು ಒಬ್ಬ ಸದ್ಗುರುನಾಥನೇ ಹೊರತಾಗಿ ಬೇರೆ ಯಾರು ಕೊಡಕ್ ಬರಲ್ಲ. ಒಬ್ಬ ಗುರು ಕೊಡ್ತಾರ ಏನ್ರಿ. ಅಲ್ರಿ ಅಂತ ದೊಡ್ಡ ಪರಮಾತ್ಮನಂದ ಹಂಗ ಸಣ್ಣವಾಗಿ ಕೊಡ್ತಾನಂತ ಅನ್ನೋದಕ್ಕೆ ಮೊದಲು ನಿಮ್ಗೆ ಹೇಳಿದ್ದೇನ, ಸುಮ್ಮೊಂದು ಹಾಸ್ಯಕ್ಕಿಂದ ಹೇಳಿದ್ದೇನ. DC ಏನ್ರಿ, ನಮ್ಮಲ್ಲಿ ಒಬ್ಬ DC ಇದ್ದ, ದೊಡ್ಡ ನೌಕರಿ ಅವ್ರದ್ದು. DC ಹತ್ತಿಕೊಂಡ್ರೆ ಇಡೀ ಒಂದು ಜಿಲ್ಲೆನೆ ಅವ್ರ ಕೈಯಾಗಿಂದ ಇರ್ತದ. ಯಾವ MLA ಇರ್ಲಿ MP ಇರ್ಲಿ ಯಾರಿದ್ರು ಕೂಡ ಒಬ್ಬ DC ಇದ್ನು ಅಂತಂದ್ರೆ DC ಕೈಯಾಗೆ ಎಲ್ಲರೂ ಕೂಡ ಇರೋದು. ಅಂದ ದೊಡ್ಡ ಅಧಿಕಾರಿ. ಮದುವೆ ಆಗಿ ಅವನಿಗೆ 20 ವರ್ಷ ಆದ್ರೂ ಮಕ್ಕಳಾಗಲಿಲ್ಲ. ಮದುವೆ ಆಗಿ 20 ವರ್ಷ ಆದ್ರೂ ಕೂಡ ಮಕ್ಕಳಾಗಲಿಲ್ಲ. ಯಾವಾಗಿಂದ ಮಕ್ಕಳಾಗಲಿಲ್ಲ, 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಹುಡ್ತತ್ತು. ದೊಡ್ಡ ಖುಷಿ ಆಯ್ತು ಅವನಿಗೆ. ನೋಡ್ರಿ DC ಅದನ, ಸಿಕ್ಕಾಪಟ್ಟೆ ರೊಕ್ಕ ಅದ, ಬಂಗಾರ ಅದ, ಎಲ್ಲನೇ ಅದ. ಕರೆ ಆದ್ರಿಂದ ಮಕ್ಕಳೇ ಇಲ್ಲ. ಯಾವಾಗಿಂದ 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಬಿಡ್ತು, ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. ಅಲ್ರಿ ಇಲ್ಲಿ ಬ್ಯಾಸಿಗೆ ಲಗ್ನ ಆಗಿರ್ತದ, ಮಳೆಗಾಲದಾಗೆ ಹಡ್ದಿರ್ತಾಳ, ಊರು ತುಂಬಾ ಪೇಡೆ ತಿನ್ಕೋ ತಿರುಗಾಡ್ತಿರ್ತೀವಿ ಏನ್ರಿ. ಅವನಿಗೆ 20 ವರ್ಷ ಆದ ಬಳಿಕ ಗಂಡಸ ಮಗ ಹುಟ್ಟ್ಯದ. ಅವನಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. ಏನ್ ನೋಡ್ಬೇಕು, ಬಹಳ ಖುಷಿ ಅಂದ್ರೆ ಖುಷಿ ಆಯ್ತು. ಕೂಸು ಹುಟ್ಟಿ 1 ತಿಂಗಳು 2 ತಿಂಗಳು ಆಗಿತ್ತು. ಹೋಗಿ ಹೆಂಡತಿ ಹತ್ರ ಕುಂತಂದ ಹೆಂಡತಿಗೆ ಅಂದ, ಏನ ನನ್ನೊಂದು ಮಾತು ನಡೆಸ್ಕೊಡ್ತೀಯೇನೋ ಅಂದ. ಏನ್ ಹೇಳ್ರಿ ಅಂದ. ಏನಿಲ್ಲ, ಒಟ್ಟು ನನ್ನ ಕೂಸು ಅಳ ಧ್ವನಿ, ನನ್ನ ಮಗ ಅಳ ನುಡಿ ನನ್ನ ಕಿವ್ಯಾಗ ಬೀಳ್ಬಾರ್ದು. ನನ್ನ ಮಗ ಅಳ್ಳಾರ್ದಂಗ ನೀನ್ ನೋಡ್ಕೋಬೇಕು. ಒಟ್ಟು ನನ್ನ ಮಗ ಅಳ ಧ್ವನಿ ನನ್ನ ಕಿವ್ಯಾಗ ಬೀಳ್ಬಾರ್ದು. ಅದಕ್ಕೆ ಅಂದ ಹಂಗ ನೋಡ್ಕೋಬೇಕು ನಿಮ್ಮ ಮಗನ. ಅಕ್ಕಿ ಅಂದ್ಲು, ಯಾಕೆ ತೋರಿ ನಾನು ಬೇಕಂತ ಚೂಟ್ ಹೇಳಿಸ್ತೀನಿ ಅನ್ನೋದು. ನೋಡ್ಕೋತೀನಿ, ಅಳ್ಳಾರ್ದ ನೋಡ್ಕೋತೀನಿ ಅಂದ ಕೂಡ ಆಯ್ತು ತಿಳ್ಕೊಂಡು 1 ವರ್ಷದ್ದಾಯ್ತು, 2 ವರ್ಷದ್ದಾಯ್ತು, 3 ವರ್ಷದ್ದಾಯ್ತು. ನೀವೆಲ್ಲ ಸಾಯಂಕಾಲದ 5 ಗಂಟೆಗೆ ನೀವೆಲ್ಲ ಹೆಣ್ಮಕ್ಳು ಹಳ್ಳ್ಯಾಗ ಮುಖ ತೊಕ್ಕೊಂಡು ಮನ್ಯಾಗ ನಿಮ್ಮ ಮನೆಗೆ ಚಾ ಕುಡುದು ಮಂದಿ ಮನೆ ಕಟ್ಟಿ ಮ್ಯಾಗ ಹೋಗಿ ಕೂತಿರ್ತೀರಿ. ನೋಡು, ಕೂತಿರ್ತೀರಿಲ್ಲ. ಸಾಯಂಕಾಲ 5 ಗಂಟೆ ಸಮಯಕ್ಕ ಅವಾಗ ಯಾವ ಧಾರಾವಾಹಿ ಇರಲ್ಲ. ರಾತ್ರಿ ಹಾಕಿದ್ದೆಲ್ಲ ಮುಂಜಾನೆ ಮಧ್ಯಾಹ್ನ ತನ ಮುಗಿಸಿರ್ತಾನ. ಮಧ್ಯಾಹ್ನದಾಗಿಂದ ಅವೇ ಅಡಿಗೆ ಮಾಡವು ಏನ್ರಿ, ಇವೇ ನೋಡ್ಕೊತ ಕೂತಿರ್ತೀರಿ. ಬೇಸರ ಬಂದಿರ್ತದ. 5 ಗಂಟೆ ಯಾರದ್ರ ಮನೆ ಮುಂದೆ ಕಟ್ಟಿ ಮ್ಯಾಗ ಅಂದ್ರೆ ಕೂತು ಮಾತು ಹೇಳ್ತಿರ್ತಾರಲ್ಲ, ಹೇಳ್ತೀರಿ ಇಲ್ರಿ ಏನ್ರಿ. ಮಸಳೆ ಹೇಳಿಕ್ಕಿಲ್ಲ, ನಮ್ ಕಡೆ ಹೇಳ್ತಾರ ಮಾರ. ಹಂಗ ಈಗ ಏನ್ ಮಾಡ್ಯಾಳ, ಸಾಯಂಕಾಲ 5 ಗಂಟೆ ಸಮಯಕ್ಕ ಮುಖ ತೊಕೊಂಡು ಮಗನಿಗೆ ಮುಖ ತೊಳ್ಕೊಂಡು ಪಾಪ ಮನಿ ಇದ್ರಿಗೆ ಅಂದ ದೊಡ್ಡ ಕಟ್ಟಿ ಮೇಲಂದ ಕುಂತ. ಯಾವಾಗಿಂದ ಕಟ್ಟಿ ಮೇಲೆ ಕುಂತಾಳ, ಪಾಪ ಏನ್ ಮಾಡ್ಯಾನ, ಬಟ್ಟಿ ತೊಳ್ಕೊಂಡು ಬಟ್ಟಿ ಗಂಟಂದ ಒಂದು ಕತ್ತಿ ಮ್ಯಾಗ ಇಟ್ಕೊಂಡು ಕತ್ತಿ ಹೊಡ್ಕೊಂಡಂದ ಅದೇ ಮನೆ ಮುಂದೆ 5 ಗಂಟ. ಯಾವಾಗಿಂದ ಅದೇ ಮನೆ ಮುಂದೆ 5 ಗಂಟನೆ ಹುಡುಗ ಸುಮ್ ಕುಂದ್ರಬೇಕಿಲ್ಲ. ಯಾಕ ಗಂಡರೇ ಹೇಳ್ಯಾನ, ಒಟ್ಟದ ಅಳ ನೋಡಿ ನನ್ನ ಕಿವ್ಯಾಗ ಬೀಳ್ಬಾರ್ದು ಅಂತ ಹೇಳ್ಯಾನ. ಆಗಿ ಅದು ಒಂದೇ ಮಮ್ಮಿ ಹಿಂಗತ್ತಂದ್ರೆ ಸಾಕು, ಅದು ಏನ್ ಕೇಳ್ತದ ಕೊಡ್ತಿಲ್ಲ. ತಿಲ್ಲ ಕೇಳಿದ್ರೆ ತಿನ್ನಾಕ, ಉಣ್ಣಾಕ ಕೇಳಿದ್ರೆ ಉಣ್ಣಾಕ, ಬಟ್ಟೆ ಕೇಳಿದ್ರೆ ಬಟ್ಟೆ, ಏನ್ ಯಾಕೆ ಕೇಳಲ್ಲ. ಯಾಕಂದ್ರೆ ಈಗ ಸಣ್ಣ ಮಕ್ಕಳು ಕಾಡ್ತಾವ. ಹೌದು, ಒಂದು ದಿನಕ್ಕ ಏನ್ತ್ರಿ 250 ಪ್ರಶ್ನೆ ಕೇಳ್ತಾವ ತಾಯಿಗೆ. ನೀವು ಉತ್ತರ ಹೇಳಿರ್ತೀರಿ, ಅದೇ ಅಂದ್ರೆ ಏನ್ ಮಮ್ಮಿ, ಇದು ಅಂದ್ರೆ ಏನ್ ಮಮ್ಮಿ ಕೇಳಿರ್ತಾವ. ಅದಕ್ಕೆಲ್ಲ ಉತ್ತರ ಹೇಳಿರ್ತೀರಿ ನೀವು. ಆದ್ರೆ ನಿಮಗೆ ನೆನಪಿರಲ್ಲ ಉತ್ತರ ಕೊಟ್ಟವ್ರಿಗೆ. ಪಾಪ ಅಳ್ತಿರ್ತಾವ. ಯಾಕಂದ್ರೆ ಮಕ್ಕಳಿಗೆ ಸಮಾಧಾನ ಮಾಡೋದು ಆಗಂಗಿಲ್ಲಲ್ರಿ. ಹಿಂದ ಅಕ್ಬರ್ನ ಆಸ್ಥಾನಕ್ಕೆ ಬೀರ್ಬಲ್ ಲೇಟ್ ಆಗಿ ಬಂದತ್ತ. ಅಕ್ಬರ್ನ ಆಸ್ಥಾನಕ್ಕೆ ಬೀರ್ಬಲ್ ಲೇಟ್ ಆಗಿ ಬಂದ. ಅವಾಗಿಂದ ಬೀರ್ಬಲ್ಗೆ ಅಕ್ಬರ್ ಕೇಳ್ದ, ಬೀರ್ಬಲ್ ಏನಿದೆ ಇಟ್ಟು ತಡ ಮಾಡಿ ಬಂದಿದಿ? ಪ್ರಭು, ನನ್ನ ಮಗ ಅಳ್ಳಕತ್ತಿದ್ದ, ಅದಕ್ಕೆ ಸಮಾಧಾನ ಮಾಡಿ ಬರ್ಬೇಕಾದ್ರೆ ಇಲ್ಲಿ ಲೇಟ್ ಆಯ್ತು ಅಂದ. ಏನು ಒಂದು ಮಗನಿಗೆ ಸಮಾಧಾನ ಮಾಡೋದು ಇಟ್ಟು ತಡನ ಅಂದ. ಅವಾಗ ಬೀರ್ಬಲ್ ಅಂತನ, ರಾಜ ನೀ ದೊಡ್ಡ ರಾಜ ಇದ್ದಿದಿ, ನಿನ್ನ ಕೈಯಾಗ 100 ಮಂದಿ ದಾಸ್ಯರದಾರ, ಸೇವಕರದಾರ, ಯಾರು ಎತ್ಕೋತಾರ, ಯಾರು ಆಡಿಸ್ತಾರ, ನಿನ್ನ ಮಕ್ಕಳು ಆಡಿಸೋದು ಗೊತ್ತಿಲ್ಲ, ನಿನಗ ಸಮಾಧಾನ ಮಾಡೋದು ಗೊತ್ತಿಲ್ಲ ಅಂದ. ಯಾಕೆ ಗೊತ್ತಿಲ್ಲ, ನಾ ಸಮಾಧಾನ ಮಾಡ್ತೀನಿ ಅಂದ.
ಹಂಗಿತ್ತ ಮಾಡು, ನಾನೇ ಮಗ ಹಾಕಿನಿ, ನನಗೆ ಮಾಡ, ನೀ ಅಪ್ಪಾಗು ನಮ್ಮ ಮಗ ನೋಡ್ರಿ ಬೀರ್ಬಲ್ ಹಾಕ್ಬಾರ, ನೀ ಅಪ್ಪಾಗು ನಮ್ಮ ಮಗ ಹಾಕಿನಿ, ಆಯ್ತು ನಾ ಅಪ್ಪ ಹಾಕಿ ನಿನ್ನ ಸಮಾಧಾನ ಮಾಡ್ತೀನಿ, ನೀ ಅಳು ಅಂದ. ಯಾವಾಗ ಬೀರ್ಬಲ್ ಅಳ್ಳಕತ್ತ, ಅಪ್ಪಾಜಿ ಅಂದ, ಏನ್ ಬೇಕು ಅಂದ. ನೀ ಕೆಳಗೆ ಬಂದ ನಿನ್ನ ಸಿಂಹಾಸನ ಮೇಲೆ ಕುಂದಿರ್ತೀನಿ ಅತ್ತು. ಹಂಗಂಗ ಹಾಕದ ನಾ ರಾಜ ಇದೀನಿ, ನನ್ನ ಸಿಂಹಾಸನ ಹಂಗ ಅಂದ. ಈಗ ರಾಜ ಅಲ್ಲಿ ನೀನ್ ನಮ್ಮ ಅಪ್ಪಿದೆ ಅಂದವ, ನಮ್ಮ ಅಪ್ಪಿದೆ, ನಾ ಅದ್ರ ಮ್ಯಾಗ ಕುಂದಿರ್ತೀನಿ, ನಾನು ಕುಂದಿರ್ಸು. ಆಯ್ತು ಬಿಡು, ಕುಂದ್ರ ಬಾತ್ಕೊಂಡು ಕುಂದ್ರಸದ. ಈಗ ಸಮಾಧಾನ ಅದಿಲ್ಲ, ಇಲ್ಲ ಮತ್ತಳ್ಳಕತ್ತ, ಮತ್ತೇನ್ ಬೇಕು ನಿನಗ? ನನಗೊಂದು ಮಿಳ್ಳಿ ಬೇಕು, ಮಿಳ್ಳಿ ಅಂತ ಗಿಂಡಿ, ಒಂದು ಮಿಳ್ಳಿ ಬೇಕು ನನಗ ಅಂದ್ಕೊಳ್ಳ. ಅದೇನ್ ದೊಡ್ಡಗದ, ಯಾರಲ್ಲಿ ಬಂಗಾರದ ಮಿಳ್ಳಿ ತೊಗೊಂಬರಿ, ಹೋಗಿ ಅರಮನೆ ಅಂತ ದೊಡ್ಡದ ಬಂಗಾರದ ಮಿಳ್ಳಿ ತಂದಿಟ್ರು. ಈಗ ಸಮಾಧಾನ ಅದಿಲ್ಲ, ಏನ ಇಲ್ಲ ಅಂದ. ಮತ್ತೇನ್ ಬೇಕು? ನನಗೊಂದು ದೊಡ್ಡ ಆನೆ ಬೇಕು. ಆನೆ ಬೇಕಂದ್ರೆ ಪಟ್ಟದಾನಿ ಹೊಡ್ಕೊಂಡು ಬರೀ ಎತ್ತುಕೊಂಡ್ರು, ಪಟ್ಟದಿಂದ ಆನೆ ತಂದು ನಿಂದ್ರಸರು. ಈ ಸಮಾಧಾನ ಐತಿಲ್ಲ, ಏನ ಇಲ್ಲ ಅಂದ. ಮತ್ತೇನ್ ಬೇಕು ನಿನಗ? ಆ ಆನಿ ಮಿಳ್ಳ್ಯಾಗ ಕುಂದ್ರಸತ್. ಹೆಂಗ್ ಕುಂದ್ರಸ್ತಾರೆ? ಆ ಆನಿ ಮಿಳ್ಳ್ಯಾಗ ಕುಂದ್ರಸಂದ್ರೆ ಯಾರಿಗೂ ಸಾಧ್ಯ ಅದ? ಅದ ಹೆಂಗ ಬರ್ತದ ಅಂದ ರಾಜ. ನಾ ಅಳುದು ಹೆಂಗ್ ನಿಂದ್ರಸಲಿ ಅಂದ. ನೆನ್ರಿ ಹೇಳಕತ್ತ, ಮಕ್ಕಳು ಹಠ ಮಾಡಕತ್ತು ಅಂದ್ರೆ ಏನ್ ಬೇಕಾದ್ರೂ ಬೇಡ್ತಾವ. ಮಕ್ಕಳಿಗೆ ಸಮಾಧಾನ ಮಾಡೋದು, ಇನ್ನ ದೊಡ್ಡವರಿಗೆ ಅಂದ್ರೆ ಬೆದರಿಸಿ ಬೈದು ಏನ್ರಿ ಮಾಡಿ ಸಮಾಧಾನ ಮಾಡ್ಬೋದು, ಮಕ್ಕಳಿಗೆ ಅಂದ್ರೆ ಸಮಾಧಾನ ಆಗಲ್ಲ. ಯಾವಾಗ ಅವ ಏನದು ಹೊಡ್ಕೊಂಡು ಹೊಂಟಾನಲ್ಲ, ಈಗ ಈ ಪಾಪ ಮಗನ ಎತ್ಕೊಂಡು ಕುಂತಾಳ, ಇದು ಗುಬ್ಬಿ ಅಂತಾರ, ಇದಕ್ಕಾಗಿ ಅಂತಾರ, ಮಗನಿಗೆಲ್ಲ ತೋರಿಸ್ಕೋತ ಕುಂತಾಳ. ಅವಾಗ ಇದು ಹುಡುಗನಿಂದ ಎತ್ಕೊಂಡು ಕೂತ, ಮಮ್ಮಿ ಅತ್ತಿದು, ಏನ್ ಬೇಕಪ್ಪ ಅಪ್ಪಿಯೋ ಅಂದ್ಕೊಂಡ, ನನಗೆ ಅದು ಬೇಕು ಮಮ್ಮಿ ಅತ್ತು. ಏನು ಕತ್ತಿ ಬೀಳ್ಲಕತ್ತ. ಆಕೆ ಅಂದ್ಲು, ಅಯ್ಯ ಅದು ತಗೋಬಾರ್ದಪ್ಪ, ಅದು ಚಲೋ ಅಲ್ಲ, ನಿನಗೆ ಬ್ಯಾರೇದು ಏನಾರ ಕೊಡ್ತೀನಿ, ನೀನು ಬ್ಯಾರೇದು ಕೊಡ್ತೀನಿ ಬಾ. ಇಲ್ಲ ಮಮ್ಮಿ ನನಗೆ ಅದೇ ಬೇಕು ಕತ್ಕೊಂಡು ಅಳ್ಳಕತ್ತು. ಒಂದು ಸಾವಿರ ಕಾಲು ತಿಕ್ಕಿ ತಲೆ ನೆಲಕ್ಕೆ ಹೊಡೆದೊಡ್ದು ಅಳ್ಳಕತ್ತು. ಅಳುದ್ರಾಗೆ DC ಬಂದ್ಬಿಟ್ಟು. ಯಾವಾಗಿಂದ DC ಅಂದ ಮನೆಗೆ ಬಂದ, ಹಂಗೆ ಮನೆಗೆ ಬಂದ ಕೊಟ್ಟ ಒಂದು ಏಟಕ್ಕಿಗೆ. ನಿನಗೇನಂತ ಹೇಳಿ ನಾನು, ನನ್ನ ಮಗ ಹಳ ನುಡಿ ನನ್ನ ಕಿವ್ಯಾಗಂದ ಬೀಳ್ಬಾರ್ದು ಹೇಳಿನಿಲ್ಲ, ಯಾಕೆ ಕಳಿಸ್ಲಕತ್ತಿದ್ದೀನಿ? ಅಕ್ಕಿ ತಿರುಗಿ ಒಂದು ಕೊಟ್ಲು DC. ನೀ ಹೊರಗೆ DC, ಇಲ್ಲಿ ಮನ್ಯಾಗ PC, ನನಗೆ ಹೊಡಿತಿ ಕೊಟ್ಲು. ಯಾಕ ನನಗೆ ಕೊಡ್ಲಾಗತ್ತಿ? ಹೌದು, ನಿನ್ನ ಮಗ ಏನು ತಿನ್ನಕ್ಕೆ ಕೇಳಿದ್ರು ಕೊಡ್ತೀನಿ, ಉಣ್ಣಕ್ಕೆ ಕೇಳಿದ್ರು ಕೊಡ್ತೀನಿ, ಬಟ್ಟೆ ಕೇಳಿದ್ರು ಕೊಡ್ತೀನಿ, ಅಡಿಗೆ ಸಾಮಾನು ಕೇಳಿದ್ರು ಕೊಡ್ತೀನಿ. ಮತ್ತೆ ಇದೇನು ಕೇಳಕತ್ತದ? ಕತ್ತಿ ಕೇಳಕತ್ತದ ಅನ್ಲಿಕ್ಕೆ. ಅದೇಂಗೆ ಕೇಳ್ತ? ನಾ ಸಮಾಧಾನ ಮಾಡ್ತೀನಿ. ಪಾಪು ನಾ ಕಾರ್ನಾಗ ಹೋಗ್ಬಾರೋ ಪಪ್ಪು. ಎಲ್ಲಿ ಪಪ್ಪ, ನನಗೆ ಅದೇ ಬೇಕು ಪಪ್ಪ. ಬ್ಯಾಡ ಓತಮ್ಮ, ಅದು ತಗೋಬಾರ್ದು. ಎಲ್ಲಿ ಪಪ್ಪ, ನನಗೆ ಅದೇ ಬೇಕು ಪಪ್ಪ. ನೀನೇ ಸೈಕಲ್ ಮೋಟ್ರ್ ಮ್ಯಾಗ ಹೋಯ್ತೀನಿ. ಇಲ್ಲ ನನಗೆ ಅದೇ ಬೇಕು. ಒಂದು ಸವನ ಚೀರ್ಚೀರಿ ಅಳ್ಳಕತ್ತು. ನಿಮ್ಮ ಒಂದು ಹೆಣ್ತಿಗೆ ಮತ್ತೆ ಹ್ಯಾಂಗ ಮಾಡೋದ ಅಂದ. ಮತ್ತು ನಾ ಏನು ಮಾಡಿ ನಿನ್ನ ಮಗನ ಸಮಾಧಾನಾಗ ಹೋಗಿ ಕತ್ತಿತ್ತೋಮ್ಮ. ನಾ ಈ ಇಡೀ ಜಿಲ್ಲೆನ ಆಳ್ತಾಗ ಜಿಲ್ಲಾಧಿಕಾರಿನ DC ಇದನ್ನ ಕತ್ತಿ ಹೆಂಗೆ ತರಲಿ ಅಂದ. ನಾ ಏನು ಮಾಡ್ಲಿ ಬಿಡು ಅಂದ್ಲಕ್ಕೆ. ಮತ್ತು ನಿನ್ನ ಮಗಳತ್ತ ನಾ ಏನು ಮಾಡಲಿ? ಮತ್ತೆ ಹೆಂಗೆ ಮಾಡೋದೀಗ ರೀ? ಒಂದು ಐಡಿಯಾ ಹೇಳ್ತೀನಿ ನಿಮಗೆ. ಏನು? ಒಂದು ಅರ್ಧ ಗಂಟೆ ನೀವೇ ಕತ್ತಿ ಹಾಕ್ತದೆ ಏನ್ರಿ? ಒಂದು ಅರ್ಧ ತಾಸು ನೀವೇ ಕತ್ತಿ ಹಾಕಿ. ಅವ ಅಂದ, ಹುಚ್ಕೊಟ್ಟಿ ನಾನು ಏನು ತಿಳಿದೀನಿ, ಜಿಲ್ಲಾಧಿಕಾರಿ. ಹೌದು, ನೀ ಅದೇ ಜಿಲ್ಲಾಧಿಕಾರಿ ಹೊರಗ. ಇಲ್ಲಿ ನಿನ್ನ ಮಗ ಸಮಾಧಾನ ಆಗ್ಬೇಕಾದ್ರೆ ಅದು ನೀ ಕತ್ತಿ ಆಗಬೇಕು. ಮತ್ತೆ ಹ್ಯಾಂಗ ಅಂದ. ಸುಮ್ಮ ಆಗು. ಯಾವಾಗಂದ್ರೆ ಮತ್ತೆ ಹೆಂಡತಿ ಮಾತು ಕೇಳಾರ್ದವ್ರು ಯಾರೀ? ಯಾರು ಕೇಳಂಗಿಲ್ಲ ಒಣಗ ಕೈ ಹತ್ರಿ ಏನ್ರಿ? ಒಬ್ಬನೇ ಕೈ ಹತ್ತಂದ್ರೆ ನೀ ನನ್ನ ಮಾತು ಕೇಳಂಗೆ ಕೈ ಹತ್ತಿದ್ದಿಲ್ಲ. ಬಾ, ನಿನ್ನ ಕಾನವಳಿನೇ ಬಂದ ಇನ್ನು ನಾಳೆ. ಯಾರು ಎತ್ತಲ್ಲ ಹಿಂದೆ ಅದೇ ಅಕ್ಬರ್ನ ಆಸ್ಥಾನದಾಗ ಡಂಗ್ರ ಹೊಡ್ಸನ್ನತ್ತು. ಎಲ್ಲ ಪುರುಷರೆಲ್ಲ ಅರಮನೆ ಬರ್ರಿ ಅನ್ನೋದು. ಎಲ್ಲರೂ ಬಂದರು. ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರಿ ಅವ್ರೆಲ್ಲ ಕೈ ಹತ್ತಿರಿ. ಕೇಳೋರು ಕೈ ಹತ್ತಿರಿ ಅಂದ್ರು. ಎಲ್ಲರೂ ನಾ ಕೇಳ್ತೀನಿ, ನೀ ಕೇಳ್ತೀನಿ, ಎಲ್ಲರೂ ಕೈ ಹತ್ತೋದು. ಎಲ್ಲರೂ ಅಲ್ಲಿ ಯಾರು ಉಳಿಲಿಲ್ಲ. ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ. ರಾಜ ಖುಷಿ ಆಯ್ತು. ಏನಪ್ಪ ಎಲ್ಲರೂ ಹೆಂಡತಿ ಮಾತು ಕೇಳವ್ರೆ ಆದ್ರು, ನೀವೊಬ್ಬ ಬರೆಯದಿಯಲ್ಲಿ ಹೆಂಡತಿ ಮಾತು ಕೇಳಾರ್ದವ ಅಂದರ ರಾಜ. ನಾ ಯಾಕೆ ಕೇಳಲ್ರಿ ಅಂದ. ನಾನು ಹೆಂಡತಿ ಕೇಳಿ ಕೈ ಮ್ಯಾಕೆ ಎತ್ತೀನಿ ಅಂದ. ಕೇಳಕತ್ತಿ ಉಳ್ದವ್ರು ಸ್ವಂತ ಧೈರ್ಯ ಮಾಡ್ಯಾರಿ ಎತ್ಯಾರ. ಇವ ಹೆಂಡತಿಗೆ ಕೇಳ ಕೈ ಮ್ಯಾಕೆ ಎತ್ತಾನ. ಎಲ್ಲರೂ ಕೇಳವ್ರೆ, ಯಾರು ಕೇಳಂಗಿಲ್ಲ ಈ ಭೂಮಿ ಮೇಲಂದ. ಹೆಂಡತಿ ಮಾತು ಕೇಳಬೇಕದ, ಕೇಳ್ತಾರ. ಕೇಳಲಿಲ್ಲ ಅಂದ್ರೆ ನಡೆಯಲ್ಲ. ಹಂಗ ಇವ DC ಮತ್ತೆ ಹಾ ಮಾಡ್ತೇವ ಅಂದ. ತುಂಬಾ ನಾ ಎಲ್ಲ ಮಾಡ್ತೀನಿ. ಒಳಗೆ ಕರ್ಕೊಂಡು ಹೋದ್. ಹೋಗಿ ಅಂತ ಇಂಥವು ಜಮ್ಖಾನಿ ಅವು ಇವು ಎಲ್ಲ ಸುತ್ತಿ ಮಾಡಿ ಸಣ್ಣ ಮರ ತೊಗೊಂಡು ಮಾರಿಕೆ ಅದ ಕಟ್ಟಿ ತೇಟ್ ಕತ್ತಿ ಮಾಡ್ದಂಗೆ ಮಾಡಲು. ಕತ್ತಿ ಮಾಡ್ದಂಗೆ ಮಾಡಲು. ಅದಕ್ಕೊಂದು ಹಗ್ಗ ಕಟ್ಟಲು. ಕಟ್ಟಿ ಅದಕ್ಕೆ ಹೊರಗೆ ತೊಗೊಂಬಂದ್ಲು. ಪಾಪೋ ಅಂದ್ಲು. ಏನು ಈಗ ನನ್ನ ಗಂಡ ಬಂದು ನೋಡೋ ತಲ್ಲಿಲ್ಲ, ನಿಮ್ಮ ಅಪ್ಪ ಬಂದು ನೋಡೋ ತಲ್ಲಿಲ್ಲ. ಬತ್ ನೋಡ ಅಯ್ಯಪ್ಪ ಕತ್ತಿ ಅಂದ್ಲು.
ಇವನಿಗೆ ದೊಡ್ಡ ಖುಷಿ ಆಯ್ತು ಪಾರಗ. ಇವನಿಗೆ ಸಂಘಟನೆ ನಾನು ಹೆಣ್ತೀನಿ ನನಗೆ ಕತ್ತಿ ಎತ್ತಳಲ್ಲ ತ್ರಾಸ ಆಗೋದಿಲ್ರಿ. ಇದೇ ಚಾನ್ಸ್ ಅಂದಳ ಆಕಿನು. ಬತ್ ನೋಡಪ್ಪ ಕತ್ತಿ ಬತ್ ನೋಡು ಅಂದ ಕೂಡೇನ ಪಾಪ ಅದು ಹುಡುಗ ಏನಂತ ಮಮ್ಮಿ ಅದ್ರ ಕೈ ಇದೇ ಚಂದ ಮಮ್ಮಿ ಕತ್ತಿ ಅತ್ತು. ಹ್ಞೂ ಯಪ್ಪ ಚಂದ ಆಟ ಆಡಿ ಹೋಗತ್ತಿ ಕೊಡೋದು ಹಗ್ಗ ಕೊಟ್ಲದ ಕೈಯಾಗ ಇದು ತಿರ್ಗಾಡ್ಲಕತ್ತು. ಹಗ್ಗ ಹಿಡ್ಕೊಂಡು ಹಿಂಗೆ ತಿರ್ಗಾಳ ದೊಡ್ಡ ಮನೆ ಇತ್ತು, ಹಿಂಗೆಲ್ಲ ಕಡೆ ತಿರ್ಗಾಡ್ಲಕತ್ತು. ಮಮ್ಮಿ ಅತ್ತು ಮತ್ತಳ್ಳಕತ್ತು. ಮತ್ತೇನು ಬೇಕಾಯಪ್ಪ ಇದ್ರ ಮ್ಯಾಲೆ ಗಂಟು ಇಲ್ಲಲ್ಲ ಮಮ್ಮಿ ಅತ್ತ. ಅವ ಬಟ್ಟೆ ತೊಳ್ಕೊಂಡು ಗಂಟು ಇಟ್ಕೊಂಡು ಹೊಂಟಿದ್ನಲ್ಲ, ಇದ್ರ ಮ್ಯಾಲೆ ಗಂಟು ಇಲ್ಲಲ್ಲ ಅದು ಹೆಂಗ್ರಿ ಅಂದ್ಲು. ಯಾವ್ರಿ ಒಳೆ ಮಾಡಿ ಕಟ್ ಅಂದವ. ಅವನು ಅದ್ರ ಡ್ಯೂಟಿ ಕೋಟ ಪ್ಯಾಂಟ ಎಲ್ಲ ಕೂಡಿ ಗಂಟು ಕಟ್ ಮ್ಯಾಲೆ ಇಟ್ಲು. ಇದು ಗಂಟು ಹೊತ್ಕೊಂಡು ತಿರ್ಗಾಡ್ಲಕತ್ತು. ಇದು ತಿರ್ಗಾಡ ಮೊದಲೇ DC ಸೂಕ್ಷ್ಮಿತ ಮನುಷ್ಯ ಸಾವಕಾಶ ನಡ್ಯಾವ. ಇದು ಓಡಲ್ದೆಲ್ಲ ತಗೊಂಡು ಬಡಗಿ ತೋತು ಹೇಳ್ರಿ ಪಾರ. ಬಡಗಿ ತೊಗೊಂಡು ಹಿಂಗೆ ರಿಮ್ಮನಂಗೆ ಹೊಡಿತಿತ್ತು. ಹೊಡೆದ್ಕೊಂಡು ಎಪ್ಪೋ ಅತ್ತಿದ್ದ ಒಳಗೆ ನೀ ಓಡು ಅನ್ನೋದು ಪಾರ. ಪಾಪ ಅವಸರಲ್ಲ ತಿರುಗಾಡವ. ಹಿಂಗೆಲ್ಲ ತಿರುಗಾಡಬರ್ಗ ಸಮಾಧಾನ ಆಗ್ಬೇಕಿಲ್ಲ. ಮತ್ತೆ ಅಳ್ಳಕತ್ತು ಮಮ್ಮಿ ಅತ್ತು. ಮತ್ತೇನು ಬೇಕತ್ತಮ್ಮ ಇದ್ರ ಮೇಲೆ ನನಗೂ ಕುಂದ್ರಸು ಮಮ್ಮಿ ಅತ್ತು. ಆಯ್ತು ತಗೊಂಡು ಎತ್ತಿ ಮಗನಿಗೆ ಅಂದ ಕುಂದ್ರಸೋದು. ಯಾವಾಗಿಂದ ಕುಂದ್ರಸೋದು ಗಂಟ ಮಗನಿಗೆ ಹೊತ್ಕೊಂಡು ತಿರುಗಾಳಕತ್ತು. ಆಟಗಾರಿ ಬಿಡ್ಬೇಕಿಲ್ಲ ಪಾರ. ಮತ್ತೊಳ್ಳಕತ್ತು ಮತ್ ಮಮ್ಮಿ ಅತ್ತು. ಮತ್ತೇನು ಬೇಕತ್ತಮ್ಮ ಇದ್ರ ಮೇಲೆ ನೀನು ಕುಂದ್ರು ಮಮ್ಮಿ ಅತ್ತು. ಏನ್ರಿ ನೀನು ಕುಂದ್ರು ಮಮ್ಮಿ ಅಂದು ಕೂಡ ಹೇಳ್ತೀನ ಬ್ಯಾಡ ಯಪ್ಪ ನಾ ಕುಂದ್ರಬಾರ್ದ, ನೀವೊಬ್ಬನೇ ಕುಂದ್ರಬೇಕು. ನೀ ಕುಂದ್ರಿಲ್ಲ ಅಂದ್ರೆ ಹೇಳ್ತೀನಿ ಮಮ್ಮಿ ಅಂತ. ಹ್ಯಾಂಗ್ರಿ ಅಂದು ಅವ ಅಂದ. ಏನ್ರಿ ಈ ಸದ್ಯ ನಾ DC ಅಲ್ಲ, ಈ ಸದ್ಯ ನಾನು ನಿನ್ನ ಗಂಡ ಅಲ್ಲ. ಏನಿದೀನಿ ಕತ್ತಿದೀನಿ ಕೂತು ಬಿಡೋ ನಾವ. ಹೆಂಗ ಮುಗಿದ ನನ್ನ ಕತಿ ಏನ್ರಿ. ಅಯ್ಯ ಹೆಂಗೆ ಹಾಕದ್ರಿ ಗಂಡ ಅಂದ್ರೆ ದೇವ್ರ ಇದ್ದಂಗ, ಗಂಡ ಅಂದ್ರೆ ಸರ್ವಸ್ವ ಇದ್ದಂಗ. ನಿಮ್ಮ ಮೇಲೆ ನಾ ಹೆಂಗೆ ಕುಂದ್ರಲಿ ಏನ್ರಿ. ನಾವೇ ಪುರಾಣದಾಗ ಒಂದು ಮಾತು ಹೇಳಿದ್ದೆ. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಪ್ರತಿನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೊರಿ. ಪಾದ ಪೂಜೆ ಒಂದು ದಿನ ಪಾದ ತೋರಿ ಗಂಡಂದು ಅಂದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಕತಿ. ಅಂದ್ರೆ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕಲ್ಲ. ಅದಕ್ಕೆ ಅಂದ್ರೆ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು, ನಿಮ್ಮ ಮುತ್ತೈತನ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೋರಿ, ಪಾದ ತೋರಿ. ಅಪ್ಪಿ ತಪ್ಪಿ ನಾಳೆಗೆ ಗಂಡ ಊರಿಗೆ ಹೋಗ್ಕನ್ನತ್ತಂದ್ರೆ ಇವತ್ತೇನು ಪಾದ ಪೂಜೆ ಮಾಡಿರ್ತಾರಲ್ಲ ಅವಕೂರ್ನ ತೆಗೆದಿಂದ ಒಂದು ಜಗಲಿ ಮ್ಯಾಗ ಇಡ್ರಿ. ಮರದಿವ್ಸ ಅಂದ ಅವ ಗಂಡ ಊರಾಗಿಲ್ಲಾರ್ದಾಗ ಅವ್ ಜಗಲಿ ಮ್ಯಾಗಿನ ಪಾದ ತೋರಿ. ಅವ ಊರಾಗಿರ್ಲಿಲ್ಲ ಅಂದ್ರೆ ಅವ್ನ ಫೋಟೋ ಪೂಜೆ ಮಾಡಿ ಏನ್ರಿ, ಅವ್ನ ಫೋಟೋ ಪೂಜೆ ಮಾಡ್ರಿ. ಅವ ಇದ್ದಾಗ ಪಾದ ಪೂಜೆ ಮಾಡ್ಕೊರಿ ಅಂತ ಹೇಳಿ. ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ, ಪಾದ ಪೂಜೆ ಮಾಡ್ಕೊರೆ ತಂದಿದ್ದೆ ನೆನಪಿಲ್ಲಕಿ. ಒಟ್ಟು ಫೋಟೋ ಪೂಜೆ ಮಾಡ್ರೆ ತಂದಿದ್ದು ಅಟ್ಟೆ ತಲೆ ಇಟ್ಕೊಂಡಾಕಿ. ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ, ಗಂಡ ಊರಿಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಾಕಿ. ಹೇಳ್ತೀನಿ ನಿಮಗೆ ಎತ್ತರ ಮೇಲೆ ಫೋಟೋ ಹಾಕ್ಯಾಳ, ಒಂದು ಸ್ಟೂಲ್ ಇಟ್ಕೊಳಕ್ಕೆ ಅದಕ್ಕೆ ದಿನ ಹಿಂಗೆ ವಿಭೂತಿ ಎಲ್ಲ ಹಚ್ಚಕ್ಕೆ ಏನ್ರಿ ಹಿಂಗೆಲ್ಲ ಮಾಡಕ್ಕೆ. ಅದು ಗಂಡ ಅಲ್ಲೇ ಕೂತಿರ್ತಿತ್ತು. ನಮಗೊಂದು ಚಾರೆ ಕೊಡು, ಬರೇ ಕುಡಿಲಿಕ್ಕ ಸಾಯಿ ನಮಗ ಪೂಜೆ ಹಚ್ಚದ ಪೂಜೆ ಏನ್ರಿ. ಅಕ್ಕಿ ಅದಕ್ಕೆ ಬೈಯಾಕಿ ಕಡೆ ಅದಕ್ಕೆ ಫೋಟೋ ಪೂಜೆ ಮಾಡ್ತಾ. ಅಲ್ಲ ನನಗೆ ಹೊಟ್ಟೆ ಹಸ್ತ ಡ್ಯೂಟಿ ಹೋಗ್ಬೇಕು, ಬರೀ ತಿಂದು ಸಾಯಿ. ನಿನಗೆ ಬರೀ ತೀರಕ್ಕೆ ಹುಟ್ಟಿದೀನಿ. ಗಂಡಗ ಈ ಕಡೆ ಬೈಯೋದು, ಅವನದೇ ಫೋಟೋ ಪೂಜೆ ಮಾಡೋದು ಏನ್ರಿ ದಿನ ನಡೀತಿ. ಈಗ ಒಂದು ದಿವಸ ಅದ ಮಗ್ಗಲ ಮನೆಯವ್ರು ಸ್ಟೂಲ್ ಒಯ್ದಾರ ಏನ್ರಿ, ಮಗ್ಗಲ ಮನೆಯವ್ರು ಸ್ಟೂಲ್ ಒಯ್ದಾರ. ಇದು ಪೇಪರ್ ಓದ್ಕೋದು ಕೂತದ ಗಂಡ ರೀ. ಅಲ್ಲ ಯಾಕ ಅಂದವ ಅಲ್ಲಿ ಬಂದರೆ ಬಾ ಇಲ್ಲೇ ಕೂತ ಕೇಳ. ಯಾಕ ಅಂದ ಒಂದಿಟ್ಟು ಬಗ್ಗೆ ನಿಂದಿರಿ ಅಂದ. ಅವ ಅಂದ ಇದೇನೋ ಕಿವ್ಯಾಗ ಏನೋ ಹೇಳಂಗೆ ಕಾಣ್ತದ. ಅದು ಬಗ್ಗೆ ಹೇಳ್ತೀನಿ ಬಗ್ಗೆನವ. ಮೊದಲ ಸಣ್ಣ ಹೆಣ್ಮಗಳ್ರೆ ಹೇಳ್ತೀನಿ ಟಣ್ ನನಗೆ ಜಿಗದವನ್ ಮ್ಯಾಲೆ ನಿತ್ತು. ಅದು ಇದ್ರಿ ಅಪ್ಪೋ ನೀ ಜಲ್ದಿ ಇಳಿಯತ್ತ ಅದು ಬರ್ತದ. ಸುಮ್ ಕುಂದ್ರು ನಾ ಇನ್ನ ಮಂಗಳಾರತಿ ಅನ್ಬೇಕತ್ತ. ಅದು ಕೈಯಾಗ ಆರತಿ ತೊಗೊಂಡು ಮಂಗಳಾರತಿ ಮಾಡ್ಲಾಕತ್ತಾಳ. ಅವ ಅಂದ ನೀನು ಮಂಗಳಾರತಿ ಮುಗಿದ ನನ್ನ ಪೂಣ್ತಿದ್ದಿ ಯಾಕೆ ಎಳಿ ಹತ್ತಿ ಕೂಣಂದು ಏನ್ರಿ ಒಂದು ಸವನಂದ ಒದ್ದಾಡ್ತಿತ್ತು. ಹಂಗಾಕದ ಪರಿಸ್ಥಿತಿ. ಪಾಪಿವ DC ಅಂತಾಳ ನೀ ದೇವ್ರಿದ್ದಂಗ, ನೀ ಪರಮಾತ್ಮ ಇದ್ದಂಗ. ಎಲ್ಲಿ ಪರಮಾತ್ಮ ಅಂದಮ್ಮ. ನಾ ಈಗ ಕತ್ತಿದ್ದೀನಿ ಸುಮ್ ಕೂತ್ಬಿಡು. ಈಗೇನು ಮಾಡೋದು ಗಾಟರಿ ಹೇಳಿನತ್ತಂದ ಡುಬ್ಬಕ್ಕೆ ನಮಸ್ಕಾರ ಮಾಡಿ ಕೂತಳಾಯ್ತು. ಇದು ಗಂಟ ಮಗನಿಗೆ ಹೆಣ್ತಿ ಎಲ್ಲ ತೊಗೊಂಡು ತಿರುಗಲಕತ್ತು, ಮೊಳಕಾಲು ಬಗ್ಗಲಕತ್ತಾವ, ಹಂಗೈ ಉರಿಲಕತ್ತಾವ. ಹೇಳ್ತಾನೆ ಯಾರಿಗೆ ಇದು ಮತ್ತೆ ಅಲ್ಲಿಗೆ ಸಮಾಧಾನ ಆಗ್ಬೇಕಿಲ್ಲ ಪಾರ. ಮತ್ತೆ ಮಮ್ಮಿ ಅತ್ತಿದು ಮತ್ತೇನು ಬೇಕತ್ತಮ್ಮ, ಇದು ಅದ್ರಂಗೆ ಒದರಲಾಗ್ಯದಲ್ಲ ಮಮ್ಮಿ ಅತ್ ಹೇಳ್ತೀನಿ ನಾ ನಿಮಗೆ. ಅದ್ರಂಗೆ ಒದರ್ಸಲಾಗ್ಯದ ಅಂದು ಕೂಡ ನಮ್ದು ಹ್ಯಾಂಗ್ರಿ ಅಂದ್ಲು. ನೀ ಸುಮ್ಮ ಕುಂದ್ರು ಹಂಗೂ ಕತ್ತೆಗಿನ ಹಿಂಗೂ ಕತ್ತೆಗಿನ ಒದರೇ ಬಿಡ್ತೀನಿ ಎತ್ತಿಕೊಂಡು ಅವು ಕತ್ತಿಗಳು ಹಿಂದೆ ಮಾತಾಡ್ತಾವ ನೋಡ್ರಿಲ್ಲ. ಹೈಕ್ಯಾ ಅಲಕತ್ತ
ಒದರ್ಲಕ್ಕತ್ತ ಹೈಕೆ ಡಿ ಸಿ ಕತ್ತೇನವ ಏನ್ರಿ ಡಿ ಸಿ ಕತ್ತೇನ್ರಿ ಇಲ್ಲ ತನ್ನ ಮಗನ ಸಮಾಧಾನ ಸಲುವಾಗಿ ಹೆಂಗ ಹೆಂಡತಿ ಕೈಯಾಗ ಏನ್ರಿ ಯಾವ ರೀತಿಯಾಗ ಹೆಂಡತಿ ಕೈಯಾಗ ಏನು ಕತ್ತಿ ರೂಪ ತಾಳ್ಬೇಕಾಗಿ